ದೇಶವ್ಯಾಪಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಒಡಿಶಾದ ಪುರಿಯಲ್ಲಿಂದು ಚಾಲನೆ ನೀಡಿದರು. ಒಡಿಶಾ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಝಿ ಉಪಸ್ಥಿತರಿದ್ದರು. ବୃକ୍ଷକୁ ଏ ମାଟିରେ ଉପାସନା କରୁ ଯେଉଁଠି ମହାପ୍ରଭୁ ନିଜେ ଦାରୁ ଦେବତା ଓଡ଼ିଶା ମାଟିକୁ ଏବଂ ପବିତ୍ର ଏହି ସାକ୍ଷୀ ଗୋପାଳ ಸಮಾರಂಭ ಉದ್ದೇಶಿಸಿ ಸಚಿವರು ಕೃಷಿ ಭಾರತದ ಅರ್ಥವ್ಯವಸ್ಥೆಯ ಬೆನ್ನೆಲುಬಾಗಿದ್ದರೆ ರೈತರು ಆತ್ಮವಾಗಿದ್ದಾರೆ. ರೈತರು ಬೀಜ ಬಿತ್ತನೆ ಮಾಡಿದಾಗ ಜನರ ಜೀವನ ಬೆಳಗುತ್ತದೆ. ಭೂಮಿಯಲ್ಲಿ ಬೆಳೆಯುವ ಪ್ರಕ್ರಿಯೆ ಸಹ ಭಗವಂತನ ಪೂಜೆಯಾಗಿದೆ ಎಂದು ಹೇಳಿದರು. ದೇಶದಲ್ಲಿ ಆಹಾರ ಭದ್ರತೆ ಕಲ್ಪಿಸುವ ನಿಟ್ಟಿನಲ್ಲಿ ಕೃಷಿ ಬೆಳೆಗಳ ಉತ್ಪಾದನೆ ಹೆಚ್ಚಿಸಲು ಕೇಂದ್ರ ಸರ್ಕಾರ ವಿನೂತನ ಕ್ರಮಗಳನ್ನು ಕೈಗೊಂಡಿದೆ. ದೇಶಕ್ಕಾಗಿ ಮಾತ್ರವಲ್ಲ, ಆಹಾರ ಬೆಳೆಗಳ ರಫ್ತು ವಲಯದಲ್ಲೂ ಭಾರತ ಪ್ರಗತಿ ಹೊಂದಬೇಕಾಗಿದೆ. ಉತ್ಪಾದನೆ ಹೆಚ್ಚಿಸುವ ಮೂಲಕ ವಿಕಸಿತ ಭಾರತದ ಸಂಕಲ್ಪದೊಂದಿಗೆ ಕೈಜೋಡಿಸಬೇಕಾಗಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೃಷಿಯನ್ನು ಲಾಭದ ಕಾಯಕವನ್ನಾಗಿಸುವ ಗುರಿ ಹೊಂದಿದ್ದಾರೆ. ಕೃಷಿ ವೆಚ್ಚ ಕಡಿಮೆಗೊಳಿಸುವುದು, ರೈತರ ಹಣ ಉಳಿತಾಯವಾಗುವಂತೆ ಮಾಡುವುದು, ಕೃಷಿ ಉತ್ಪನ್ನಗಳಿಗೆ ಉತ್ತಮ ದರ ನೀಡುವುದು ಸರ್ಕಾರದ ಆದ್ಯತೆಯಾಗಿದೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಪ್ರಸಕ್ತ ಸಾಲಿನ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಿದೆ ಎಂದು ತಿಳಿಸಿದರು. ದೇಶದ ಕೃಷಿ ವಲಯವು ದಾಖಲೆ ಮಟ್ಟದ ಉತ್ಪಾದನೆ ಮಾಡಿದ್ದು 3,539 ಲಕ್ಷ ಮೆಟ್ರಿಕ್ ಟನ್ ಬೆಳೆಗಳನ್ನು ಉತ್ಪಾದಿಸಲಾಗಿದೆ. ಕೃಷಿ ಬೆಳೆಗಳ ಉತ್ಪಾದನೆಯಲ್ಲಿ ಶೇಕಡಾ 6.5ಕ್ಕಿಂತ ಹೆಚ್ಚಿನ ಪ್ರಗತಿ ಸಾಧಿಸಲಾಗಿದೆ ಎಂದು ಹೇಳಿದರು. ದೇಶದ ರೈತರು ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಅವುಗಳ ನಿವಾರಣೆಗೆ ವೈಜ್ಞಾನಿಕ ಮಾದರಿಯಲ್ಲಿ ಮಾರ್ಗಸೂಚಿ ರೂಪಿಸಲಾಗಿದೆ. ಕೃಷಿ ವಿಜ್ಞಾನಿಗಳು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಮೂಲಕ ರೈತರ ಬಳಿಗೆ ತೆರಳಿದ್ದು ಭೂಮಿ ಹಾಗೂ ಮಣ್ಣಿಗೆ ಸಂಬಂಧಿಸಿದ ಸ್ಥಿತಿಗತಿಗಳನ್ನು ಪರಿಶೀಲನೆ ನಡೆಸಲಿದ್ದಾರೆ. ವೈಮಾನಿಕ ಮಾದರಿಯ ಕೃಷಿ ಪದ್ದತಿಯಿಂದ ರೈತರಿಗೆ ಹೆಚ್ಚಿನ ಲಾಭವಾಗಲಿದೆ ಎಂದು ತಿಳಿಸಿದರು. अभी थर्ड एस्टीमेट आया है, रिकॉर्ड उत्पादन हुआ है, ऑल टाइम हाई। चावल हो, गेहूं हो, मक्का हो, मूंगफली हो, कभी इतना पैदा ही नहीं हुआ। ऑल टाइम हाई रिकॉर्ड बनाया है, उसके लिए मैं किसानों को, भारत के किसानों को, उड़ीसा के किसानों को हृदय से बधाई देता हूं. ದೇಶಾದ್ಯಂತ ಇಂದಿನಿಂದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಆರಂಭವಾಗಿದ್ದು 700ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಜೂನ್ 12ರವರೆಗೆ ಅಭಿಯಾನ ನಡೆಯಲಿದೆ. 20 ರಾಜ್ಯಗಳ ವಿವಿಧ ಹಳ್ಳಿಗಳಲ್ಲಿ ನಡೆಯಲಿರುವ ಈ ಅಭಿಯಾನದಡಿ ಕೃಷಿ ವಿಜ್ಞಾನಿಗಳು ಅಲ್ಲಿನ ರೈತರೊಂದಿಗೆ ನೇರವಾಗಿ ಸಂವಾದ ಮಾಡಲಿದ್ದಾರೆ. ಪ್ರದೇಶವಾರು ಪ್ರಮುಖ ಮುಂಗಾರು ಬೆಳೆ, ಆಧುನಿಕ ತಂತ್ರಜ್ಞಾನಗಳ ಅಳವಡಿಕೆ, ಬಿತ್ತನೆ ಕ್ರಮ, ರಸಗೊಬ್ಬರ ಬಳಕೆ ಸೇರಿದಂತೆ ಹಲವು ವಿಚಾರಗಳ ಕುರಿತು ರೈತರಲ್ಲಿ ಜಾಗೃತಿ ಮೂಡಿಸುವುದು ಅಭಿಯಾನದ ಉದ್ದೇಶವಾಗಿದೆ.